ಇದು ಧಾರವಾಡದ ಜಯನಗರದ ಕೆರೆ. ಈ ಕೆರೆ ಅತ್ಯಂತ ದುಸ್ಥಿತಿ ಇರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇವತ್ತು ಬೆಳಗಿನ ಜಾವ ವಾಯುವಿಹಾರಕ್ಕೆ ಬಂದಾಗ ಈ ಕೆರೆ ಸುತ್ತು ಹಾಕಿದಾಗ ಈ ಕೆರೆಯ ಪರಿಸ್ಥಿತಿ ನೋಡಿ ಒಂದಿಷ್ಟು ಮನ ಕರಗಿತು. ಒಂದು ಕಡೆ ಸರ್ಕಾರ ಕೆರೆಗಳನ್ನು ಅಭಿವೃದ್ಧಿಪಡಿಸೋದು, ಕೆರೆಗಳನ್ನು ಉಳಿಸೋದು ಅಂತ ಹೇಳಿ ಎಷ್ಟೆಷ್ಟೋ ಅನುದಾನವನ್ನು ಬಿಡುಗಡೆ ಮಾಡ್ತಾಯಿದೆ. ನಾವೆಲ್ಲ ಪತ್ರಿಕೆಯಲ್ಲಿ ನೋಡ್ತಿದ್ದೀವಿ, ಹಾಗೆ ಟಿ ವಿಲಿಯೂ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆದರೆ ಅದೆಲ್ಲ ಎಲ್ಲಿ ಹೋಗ್ತದೆ ಅನ್ನೋದನ್ನು ನಾವು ಈ ಕೆರೆಯನ್ನು ನೋಡಿದಾಗ ಗೊತ್ತಾಗುವಂಥದ್ದು. ಇದು ಧಾರವಾಡ ಜಯನಗರದ ಕೆರೆಯ ದುಸ್ಥಿತಿ. ಸರಿಯಾದ ಒಂದು ಇದರ ನಿರ್ವಹಣೆ ಇಲ್ಲ. ಇಲ್ಲೆಲ್ಲವೂ ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಹಾಗೆ ಮದ್ಯದ ಬಾಟಲ್ಗಳನ್ನು ಸಹ ಇಲ್ಲಿ ನಾವು ಕಾಣ್ಬೋದಾಗಿದೆ. ಅಲ್ಲಿ ಚಪ್ಪಲಿ ಬಿದ್ದುದನ್ನು ನೋಡ್ಬೋದು. ಏನೆಲ್ಲ ವಸ್ತುಗಳನ್ನು ಹಾಕಿದ್ದಾರೆ. ಇಲ್ಲಿ ಸರಿಯಾದ ನಿರ್ವಹಣೆ ಇಲ್ಲ ಒಂದು ಕಡೆ, ಹಾಗೆ ಸಾರ್ವಜನಿಕರು ಸಹ ಇದನ್ನು ಅತ್ಯಂತ ದುರ್ಬಳಕೆ ಮಾಡ್ಕೋದನ್ನೋದನ್ನು ಕಾಣ್ಬೋದು. ಏನು ಪೂಜಾ ಮಾಡಿದ ಸಾಮಗ್ರಿಗಳಂತಂದು ಇಲ್ಲಿ ಎಸೆಯೋದು, ಹಾಗೆ ನೀರಿನ ಬಾಟ್ಲಿ ಎಸೆಯೋದು, ಹಾಗೆ ಬರ್ತಡೇ ಮಾಡಿದಂಥ ಏನು ಕೇಕ್ ಇರ್ತಾವಲ್ಲ, ಕೇಕಿನ ಪ್ಲೇಟು ಅದು ಇದು ಎಲ್ಲವನ್ನು ಇಲ್ಲಿ ಎಸೆಯೋದು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಒಟ್ಟಾರೆ ನೀರು ಅಷ್ಟು ಸ್ವಚ್ಛ ಇಲ್ಲದಂಥ ನೀರಿದೆ. ಆದರೆ ಈಗಾಗಲೇ ಈ ಒಂದು ಕೆರೆಗೆ ಸಾಕಷ್ಟು ಖರ್ಚು ಮಾಡಿದ್ದನ್ನು ನೋಡ್ಬೋದು. ಬಟ್ ನಿರ್ವಹಣೆ ಇಲ್ಲದೆ ಈ ಕೆರೆ ಸೊರಗ್ತಾ ಇದೆ. ಇದಕ್ಕೆ ಇದರ ಬಗ್ಗೆ ಸಂಬಂಧಪಟ್ಟರು ಬಹುಶಃ ಇದನ್ನು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ದವರು ಇದರ ಗಮನ ಹರಿಸಬೇಕು. ಕೆರೆಗಳು ಉಳಿಯಬೇಕು, ಬಾವಿಗಳು ಉಳಿಯಬೇಕು. ಹಾಗೆ ಇದು ಪರಿಸ್ಥಿತಿ. ಇದು ಕೆರೆಯಲ್ಲಿ ಬಿದ್ದಿರುವಂಥ ಸಂಗತಿಗಳು. ಇದು ಒಂದು ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ಕೆರೆ ನಾಶ ಆಗ್ತಾ ಇರೋದನ್ನು ನೋಡ್ಬೋದು. ಇದರ ಬಗ್ಗೆ ತೀವ್ರವಾಗಿ ಇದರ ಗಮನ ಹರಿಸುವಂಥದ್ದು ಅವಶ್ಯಕತೆ ಇದೆ. ಜೊತೆಗೆ ಇಲ್ಲಿ ವಯೋವೃದ್ಧರು, ಮಹಿಳೆಯರು, ಮಕ್ಕಳು, ಯುವಕರು ಇವರೆಲ್ಲರೂ ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ವಾಯು ವಿಹಾರಕ್ಕೆ ಬರೋದನ್ನು ನಾವೆಲ್ಲ ಕಾಣ್ಬೋದು. ವಯಸ್ಸಾದವರಿದ್ದಾರೆ. ಅದೇ ಪರಿಸರ ಒಂದು ಹಾಳಾಗ್ತಾ ಇರೋದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ವಾಯು ವಿಹಾರಕ್ಕೆ ಬಂದಂಥ ಇಲ್ಲಿ ಹಿರಿಯ ನಾಗರಿಕರು ಇಲ್ಲೆಲ್ಲ ನಾವು ಗಮನಿಸ್ಬೋದು. ಬಟ್ ತಮ್ಮ ಪಾಟಿಗೆ ಅವರು ತಾವು ವಾಯು ವಿಹಾರ ಮಾಡಿಕೊಂಡು ಮರಳುತ್ತಾ ಇದ್ದಾರೆ. ಆದರೆ ಈ ಕೆರೆಯ ಬಗ್ಗೆ ಯಾರೂ ಚಿಂತನೆ ಮಾಡೋದಾಗಲಿ ತಲೆ ಕೆಡಿಸೋದಾಗಲಿ ಮಾಡ್ತಾ ಇದ್ದಲ್ಲ. ಆದರೆ ಈ ಕೆರೆ ನನ್ನ ಪಾಡಿಗೆ ತಾನು ಹಾಳಾಗ್ತಾ ಇದೆ. ಇಂಥ ಕೆರೆಗಳು ಇವತ್ತು ಉಳಿಯಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಕೆರೆಗಳನ್ನು ಸೃಷ್ಟಿಸೋದು ಬಹಳ ಕಠಿಣ ಇದೆ. ಆದರೆ ಇದ್ದ ಕೆರೆಗಳನ್ನು ಉಳಿಸಿಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿಯಾಗಿದೆ, ಸರ್ಕಾರದ ಜವಾಬ್ದಾರಿಯಾಗಿದೆ, ಸಮಾಜದ ಜವಾಬ್ದಾರಿಯಾಗಿದೆ. ಹಾಗೆ ನಮ್ಮ ಈ ಒಂದು ವ್ಯವಸ್ಥೆ ಏನಿದೆಯಲ್ಲ, ಈ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಇದು ವಿಡಿಯೋವನ್ನು ಯಾರು ನೋಡ್ತಾ ಇದ್ದಾರೆ, ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಥ ಜಯನಗರದ ಕಾರ್ಪೊರೇಟರ್ ಈ ಕಡೆ ಗಮನ ಹರಿಸಬೇಕು ಮತ್ತು ಇದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಸರಿಪಡಿಸಿ ಒಂದು ರೀತಿಯೊಳಗೆ ಇದೊಂದು ಸ್ವರ್ಗದ ರೀತಿಯಲ್ಲಿ ಮಾಡೋ ಒಂದು ಯೋಚನೆಯನ್ನು ಮಾಡಬೇಕು. ಅದು ಆಗ್ತದೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ವಿ. ಎಲ್ಲರ ಪರವಾಗಿ ನಾವು ನಿಮಗೆ ಇದು ವಿನಂತಿ. ಇದನ್ನು ನಾವೇನು ಒತ್ತಾಯ ಅಂತ ಅನ್ನೋದಲ್ಲ, ಇದು ವಿನಂತಿ. ನಾವೆಲ್ಲ ಪರಿಸರವನ್ನು ಕಾಯಬೇಕಾಗಿದೆ. ಇದ್ದ ಪರಿಸರವನ್ನು ಸ್ವಚ್ಛವಾಗಿ ಇಡುವುದೇ ನಮ್ಮ ಕೆಲಸವಾಗಬೇಕಂತನ್ನುವಂಥ ಮಾತು ಇಲ್ಲಿ ಭಾಳ ಜನ ಹೇಳ್ತಾ ಇದ್ದಾರೆ. ಈ ಪರಿಸರ ಬದಲಾವಣೆ ಮಾಡೋಣ ಅಂತ ಹೇಳಿಕೊಳ್ತಾ ಈ ವಿಡಿಯೋವನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರ ಪರಿಣಾಮ ಒಂದಿಷ್ಟಾದರೂ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಧನ್ಯವಾದಗಳು.